ವಿಕ್ರಮ್ ಗೌಡ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳು ಇದ್ವು ಅನ್ನುವಂಥ ಒಂದು ಮಾತುಗಳನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆಟೋಮ್ಯಾಟಿಕ್ ಮಷೀನ್ ಗನ್ ಕೂಡ ಇತ್ತಂತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಕ್ರಮ್ನನ್ನ ಪೊಲೀಸರು ಶೂಟ್ ಮಾಡದೇ ಇದ್ದಿದ್ರೆ ವಿಕ್ರಮ್ ಪೊಲೀಸರನ್ನೇ ಶೂಟ್ ಮಾಡುವ ಸಾಧ್ಯತೆ ಇತ್ತು. ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಪೊಲೀಸರು ಗುಂಡು ಹಾರಿಸಬೇಕಾಯಿತು ಅನ್ನುವಂಥ ಒಂದು ಮಾತುಗಳನ್ನ ಪರಮೇಶ್ವರ್ ಹೇಳಿದ್ದಾರೆ. ಅವನು he was carrying a deadly weapon. ಆಟೋಮ್ಯಾಟಿಕ್ ಮೆಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನ್ ಅನ್ನ ಕ್ಯಾರಿ ಮಾಡ್ತಾ ಇದ್ದ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅವರು. ಅದರಿಂದ ಫಸ್ಟ್ ಸೈಟ್ ಅಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳಕ ಕಷ್ಟ ಆಗುತ್ತೆ ಅಂತೇಳಿ ಆದ್ರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಫರ್ದರ್ ಡೀಟೇಲ್ಸ್ ನಾನು ಅವರೆಲ್ಲ ಬಂದು ರೈಟಿಂಗ್ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ. ನಮಗೆ ಒಂದು ಮಾತು, ಸರ್ಕಾರ ನಮ್ಮದು ಬಂದ ಮೇಲೆ ನಕ್ಸಲ್ ಆಕ್ಟಿವಿಟಿ ಜಾಸ್ತಿ ಆಯಿತು ಅಂತೇಳಿ ಮಾನ್ಯ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವ್ರದೇ ಏರಿಯಾ ಅದು, ಕಾರ್ಕಳ ಹೆಬ್ರಿ ಅದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ. ANF ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ANF ಏನು ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಅದು ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಕಾರ್ಕಳದಲ್ಲೇ ಇದೆ. ನಾವು ಸತತವಾಗಿ ಯಾವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ರು. ಇಲ್ಲಿವರೆಗೂ ಇರಲಿಲ್ಲ. ಮೊನ್ನೆ ತಾನೇ ಹೋದ 15 ದಿವಸನೋ ಏನೋ ಕಾಣಿಸುತ್ತೆ. ಅದು ಹಿಂದೆ ಒಬ್ಬರು ಲತಾ ಅಂತ, ಒಬ್ಬರು ರಾಜು ಅಂತ, ಅವರಿಬ್ಬರು ಲೀಡರ್ಸ್ಗಳು. ಅವರು ಸೈಟ್ ಆದ್ರು ಅಂತ ಹೇಳಿ ನನಗೆ ವರದಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇಲ್ಲ ಅದನ್ನ ಕೂಂಬಿಂಗ್ ಮಾಡಬೇಕು ಅಂತ ಹೇಳಿ ಅವರು ನಮ್ಮ ಡಿಪಾರ್ಟ್ಮೆಂಟ್ನವರು ISDನವರು ಕೂಂಬಿಂಗ್ ಮಾಡೋದಕ್ಕೆ ಆಪರೇಷನ್ ಪ್ರಾರಂಭ ಮಾಡಿದರು. ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂತು.